ನಮಸ್ತೆ. ಇದು ನಕ್ಷೆ ರೋಡು. ಗ್ರಾಮದಿಂದ 150-200 ಮೀಟ್ರು ಈ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ 4 ಎಕರೆ ತೆಂಗಿನ ತೋಟ. ನೂರ 70 ತೆಂಗಿನ ಮರ ಇದೆ. 2 ರನ್ನಿಂಗ್ ಬೋರ್ ಇದೆ. 2 ರನ್ನಿಂಗ್ ಬೋರು. ಮಾವು, ಹಲಸು, ನಿಂಬೆ, ಮಹಾಗನಿ, ಟೀಕ್ ಮರ ಎಲ್ಲ ಸುತ್ತ ಐತೆ. ಎಲ್ಲ ಥರದ ಹಣ್ಣಿನ ಗಿಡ ಸಹ ಐತೆ. ಮಾವು ಸುತ್ತ ಸೋಲಾರ್ ತಂತಿ ಬೇಲಿಯಾಗಿದೆ. ಮಹಾಗನಿ ಮತ್ತು ಟೀಕ್ ಸಸ್ಗಳಿದೆ ಸುತ್ತ. ನೂರ 70 ತೆಂಗಿನ ಗಿಡ ಇದೆ. ತೆಂಗಿನ ಮರ ಎಲ್ಲ ಫಲ ಬಿಡ್ತಿರುವಂಥ ಮರಗಳು. 4 ಎಕರೆ ಒಂದೇ ಪ್ಲಾಟ್ ಆಗೈತೆ. ಒಂದು ಮನೆ ಇದೆ. ಇದು ಆಪಲ್ ಗಿಡ, ಒಂದು 20 ಆಪಲ್ ಗಿಡ ನಿಂತಿದ್ದಾರೆ. ನಿಂಬೆ ಐತೆ, ಮಾವು ಐತೆ, ಸಪೋಟ ಐತೆ, ದಾಳಿಂಬೆ ಐತೆ. ಇದು ಮಾವು, ಸಪೋಟ, ದಾಳಿಂಬೆ ಎಲ್ಲ ಥರದ ಹಣ್ಣಿನ ಗಿಡಗಳು ಸಹ ಹಾಕಿದ್ದಾರೆ. ಮರಗಳಲ್ಲಿ ಒಳ್ಳೆ ಫಲ ಬಿಡ್ತಾಯಿದೆ. ತೆಂಗಿನ ಮರಗಳು ಒಳ್ಳೆ ಫಲ ಬಿಡ್ತಾಯಿದೆ. ಎಲ್ಲ ಮರಗಳು ಇದೇ ಥರ ಫಲ ಬಿಟ್ಟಿದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಜಮೀನು ಸುತ್ತ ರೋಡ್ ಇದೆ. ಆಪಲ್ ಸಸ್ಗಳು 20 ಸಸಿ ಇದೆ. ಇದು ಒಂದು ಸೀಟ್ ಮನೆ ಇದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ಲು ತೆಂಗಿನ ತೋಟ. 4 ಎಕರೆ ಜಾಗ ಇದು. ಎಲ್ಲ ಮರಗಳು ಫಲ ಬಿಡ್ತಾಯಿದೆ. ಟೋಟಲ್ಲು 170 ಸಸ್ಯಗಳಿವೆ ತೆಂಗಿನ ಮರಗಳು. ಜಮೀನು ಸುತ್ತ ರೋಡ ಇದೆ. ಕ್ಲಿಯರ್ ಡಾಕ್ಯುಮೆಂಟ್ಸು, ಡೈರೆಕ್ಟ್ ರಿಜಿಸ್ಟ್ರಿಗಿದೆ ಜಾಗ. 2 ರನ್ನಿಂಗ್ ಬೋರು, ಒಂದು ಮನೆ, 170 ತೆಂಗಿನ ಮರಗಳು, ಸುತ್ತ ಸೋಲಾರ್ ಬೇಲಿ. ನೋಡಿ ಮರಗಳಲ್ಲಿ ಫಲ ಈ ಥರ ಬಿಟ್ಟಿದೆ. ಎಲ್ಲ ಮರಲ್ಲೂ ಇದೇ ಥರ ಫಲ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಕ್ಲಿಯರ್ ಡಾಕ್ಯುಮೆಂಟ್ಸು, ಡೈರೆಕ್ಟ್ ರಿಜಿಸ್ಟ್ರಿಗಿದೆ. 2 ರನ್ನಿಂಗ್ ಬೋರ್ ಇದೆ. ಜಮೀನು ಉದ್ದಕ್ಕೂ ರಸ್ತೆ ಇದೆ. ಈ ಪ್ರಾಪರ್ಟಿ ಬಂದು ಮಳವಳ್ಳಿ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ. ಬೆಂಗಳೂರಿಂದ ಈ ಪ್ರಾಪರ್ಟಿಗೆ 115 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ ಒಂದು 16-17 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 60 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಎಲ್ಲ ಮರಗಳು ಫಲ ಸ್ಟಾರ್ಟ್ ಆಗಿದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ CK ಪ್ರಾಪರ್ಟಿ ಸಂಪರ್ಕಿಸಿ. ನಮಸ್ತೆ.